ನಿಂತ್ಕೊಳ್ಳಮ್ಮ. ಅರ್ಧಂಬರ್ಧ ವಿಷಯ ಹೇಳ್ಬಿಟ್ಟು ಹಾಗೆ ಹೊಟ್ಬಿಟ್ಟಿಯಲ್ಲಮ್ಮ. ನಿಮ್ಮ ಅಕ್ಕ ನೀನು ಹೌದು ಅಂಕಲ್, ನಾವಿಬ್ರು ಅವಳಿ ಜವಳಿ. ಅಂಕಲ್, ನೀವು ಕೋಪ ಮಾಡ್ಕೋತಿದ್ರಲ್ಲ, ಸುಳ್ಳು ಹೇಳಿದಾಳೆ, ಅಮ್ಮನ ಮಾಡಿದಾಳೆ ಅಂತೆಲ್ಲ, ಅದು ನಾನಲ್ಲ. ನಮ್ಮ ಅಕ್ಕ. ಪಾಪ, ಈ ವಿಷಯ ಅಭಿಗೂ ಗೊತ್ತಿಲ್ಲ. ನಮ್ಮ ಅಕ್ಕನ ಮೇಲಿರೋ ಕೋಪನ ತೀರ್ಸ್ಕೊಳ್ಳೋದಕ್ಕೆ ನನ್ನ ಗೋಳು ಹೊಯ್ಕೊಂಡ್ರು ಹೆತ್ತೂರಿಗೆ ಬಂದಿದ್ದಾಗ. ಆದರೆ ಗೋಳು ಹೊಯ್ಕೋತಾ, ಜಗಳ ಆಡ್ತಾ, ಕಿತ್ತಾಡ್ತಾ ನಮ್ಮಿಬ್ರಿಗೂ ಪ್ರೀತಿ ಶುರುವಾಗೋಯ್ತು. ಅವ್ರು ನನ್ನನ್ನ ನಮ್ಮ ಅಕ್ಕ ಅಂದ್ಕೊಂಡಿದ್ದಾರೆ. ಆದ್ರೆ ಪ್ರೀತಿಸಿದ್ದು ನನ್ನನ್ನೇ. ಇದೆಲ್ಲ ನನ್ಗೆ ಹೊಸ್ತಲ್ಲ ಅಂಕಲ್. ಅವಳು ಯಾವ ಲೆವೆಲ್ಗೆ ನನ್ನ ಹೆದರ್ಸಿದ್ಲು ಅಂದ್ರೆ, ಅವಳು ಕಾಲೇಜಿಗೆ ಹೋಗ್ತಿರ್ಲಿಲ್ಲ, ಬಂಕ್ ಮಾಡಿ ಫಿಲಮ್ಗೆ ಹೋಗ್ತಿದ್ಲು. ಆದ್ರೆ ನಾನು ಅವಳ ಕ್ಲಾಸ್ಗಳನ್ನ ಅಟೆಂಡ್ ಮಾಡಬೇಕಾಗಿತ್ತು. ಅಟೆಂಡೆನ್ಸ್ ಶಾರ್ಟೇಜ್ ಅಂತ ನನ್ನನ್ನ ಹೊರಗೆ ಹಾಕೋರು. ಯಾವ್ದ್ಯಾವ್ದೋ ಪೋಲಿ ಹುಡುಗರ ಜೊತೆ ಎಲ್ಲ ಜಗಳ ಆಡ್ಕೊಂಡು ಬರ್ತಿದ್ಲು. ಆದ್ರೆ ಮಾರನೇ ದಿನ ಅವರೆಲ್ಲ ನನ್ನನ್ನು ಹಿಡ್ಕೋತಿದ್ರು. ಅಪ್ಪ ಅಮ್ಮಂಗೂ ಅಷ್ಟೇ ಫೂಲ್ ಮಾಡ್ಬಿಡೋಳು. ನನ್ನನ್ನೇ ಯಾವಾಗ್ಲೂ ಬಯಸೋಳು. ಅವಳು ಮಾತ್ರ ಯಾವಾಗ್ಲೂ ಒಳ್ಳೆಯವಳಾಗ್ತಿದ್ಲು. ಸತ್ಯ ಹೇಳಿದ್ರೆ ರಾತ್ರಿ ಮಲ್ಗೋವಾಗ ಮೈ ಮೇಲೆಲ್ಲ ಚಿರಳೆ ಬಿಟ್ಬಿಡೋಳು. ಹೀಗೆ ಹೆದರ್ಸಿ ಹೆದರ್ಸಿ ಜೀವನ ಪೂರ್ತಿ ನಾನೆಲ್ಲ ಕಳ್ಕೊಂಡ್ಬಿಟ್ಟೆ. ಅವಳು ಎಲ್ಲ ಪಡ್ಕೊಂಡ್ಬಿಟ್ಲು. ನಾನು ತುಂಬಾ ಇಷ್ಟಪಟ್ಟು ಇದೊಂದು ಪ್ರೀತಿ ಮಾಡಿದ್ದೀನಿ. ಇದನ್ನು ನನ್ನ ಕೈಯಿಂದ ತಪ್ಪು ಹೋಗೋ ಹಾಗೆ ಮಾಡಬೇಡಿ ಪ್ಲೀಸ್, ಪ್ಲೀಸ್. ಚುಟಿ, ಎಲ್ಲಿದ್ಯಾ? ಆನ್ ದಿ ವೇ, ಮನೆಗೆ ಹೋಗ್ತಿದ್ದೀನಿ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಯಾವ ವಿಷಯ ಅಭಿ? ಯಾವ ವಿಷಯ? ಯಾಕೆ, ನಿನಗೆ ಗೊತ್ತಿಲ್ವಾ?
ಏನಿದು ಇಷ್ಟೊತ್ತು ಮಾಡಿದ ಆ್ಯಕ್ಟಿಂಗು? ಅಂದ್ರೆ ನಾನು ಹೇಳಿದ್ದೆಲ್ಲ ಸುಳ್ಳು ಅನ್ಕೊಂಡಿದ್ಯಾ? ಶಟಪ್ ಚುಟಿ, ನನ್ನ ಹತ್ರ ಬೇಡ ಈ ನಾಟಕಗಳು. ಅಲ್ಲ, ನನ್ನೇನು ಗುಗ್ಗು ಅಂದ್ಕೊಂಡಿದ್ಯಾ? ಒಂದು ಲೆಕ್ಕಾಚಾರ ಬೇಡವಾ? ಅವಳಿ ಜವಳಿ ಅಂತೆ, ಅವಳು ನಿನ್ನ ಅಕ್ಕ ಅಂತೆ, ನೀನು ಅವಳ ತಂಗಿ ಅಂತೆ. ಇದನ್ನ ನಂಬೇಕು. ಇರೋ ವಿಷಯನೇ ಅಭಿ, ನಾ ಹೇಳಿದ್ದೆಲ್ಲ ಸುಳ್ಳಲ್ಲ. ಹೇಳಿದಷ್ಟು ವಿಷಯನೂ ಸತ್ಯನೇ. ನನ್ನ ಮಾತನ್ನ ನಂಬು. ಈಗ ನೀನು ಕಾರ್ ಸ್ಟಾಪ್ ಮಾಡು. ಎಲ್ಲಿದ್ಯಾ ಅಲ್ಲೇ ಇರು. ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಿ. ಅಲ್ಲಿಗೆ ಬಂದಮೇಲೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಮಾತಾಡ್ತೀನಿ. ಸರಿ ಅಭಿ, ಈಗಲೇ ಬರ್ತಾ ಇದ್ದೀನಿ. ಅಲ್ಲೇ ಇರೋದು ವಿಷಯ. ಇಷ್ಟ ದಿನ ಈ ವಿಷಯನ ಯಾಕೆ ಹೇಳಿರ್ಲಿಲ್ಲ? ಇದ್ದಕ್ಕಿದ್ದಾಗೆ ಯಾಕೆ ಹೇಳಿದ್ಲು? ಅವಳಿ ಜವಳಿ ಅಕ್ಕ ತಂಗಿರು ಅಂತ ಇವತ್ತಿನ ತನಕ ಯಾಕೆ ಮುಚ್ಚಿಟ್ಟಿದ್ಲು? ಆಗ ಹೇಳೋಕೆ ಅವಶ್ಯಕತೆ ಬಿದ್ದಿರ್ಲಿಲ್ಲ. ಇವಾಗ ಅವಳಿಗೆ ಗ್ಯಾರಂಟಿ ಆಗೋಯ್ತು, ನೀವ್ ಯಾರು ಅವಳನ್ನ ಸೊಸೆಯಾಗಿ ಮನೆಗೆ ತರೋಕೆ ಒಪ್ಪಿಗೆ ಕೊಡೋದಿಲ್ಲ ಅಂತ. ಅಭಿರಾಮ್ ಅವ್ರು ಬಿಟ್ರೆ ಈ ಮನೇಲಿ ಮಿಕ್ಕವ್ರೆಲ್ರು ಅವಳನ್ನ ವಿರೋಧ ಮಾಡ್ತಾರೆ ಅಂತ ಗೊತ್ತಾಗೋಯ್ತು. ಚೂಟಿ ಈ ಜನ್ಮದಲ್ಲಿ ಈ ಮನೆ ಸೊಸೆ ಆಗೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗೋಯ್ತು. ಅದಕ್ಕೆ ಅವಳು ನಾನು ಅಲ್ವೇ ಅಲ್ಲ, ನೀವೆಲ್ಲ ದ್ವೇಷ ಮಾಡ್ತಿರೋ ಆ ಹುಡುಗಿ ನಮ್ಮ ಅಕ್ಕ ಅಂತ ಇನ್ನೊಂದ್ ಪಾತ್ರನ ಸೃಷ್ಟಿ ಮಾಡಿ ತಾನ್ ಬಾಳ ಸಾಚ ಅಂತ ನಾಟಕ ಮಾಡಕ್ ಹೊರಟಿದ್ದಾಳೆ. ಅರ್ಥ ಮಾಡ್ಕೋ. ನಾಟಕ? ನಾನು ನಾಟಕ ಮಾಡ್ತೀನ? ಥ್ಯಾಂಕ್ಸ್, ಸಾಕಾಯ್ತು ಅಭಿ. ನಿನ್ನ ಪ್ರೀತಿಸಿದ್ದಕ್ಕೆ, ನಿನ್ನೆ ನಂಬಿ ಕಾಯ್ಕೊಂಡು ಕೂತಿದ್ದಕ್ಕೆ, ಯಾರು ಮುಟ್ತೇ ಇದ್ದಿದ್ ಈ ಪರಿಶುದ್ಧ ಮನಸ್ಸನ್ನ ನಿನಗೋಸ್ಕರ ಮೀಸಲು ಮಾಡಿಟ್ಟಿದ್ದೆ. ಒಳ್ಳೆ ಮರ್ಯಾದನೆ ಮಾಡ್ಬಿಟ್ಟೆ. ನಿಮ್ ಮನೆಯವ್ರು ಯಾರು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ. ನಿನ್ಗೂ ನಂಬಿಕೆ ಬರ್ತಿಲ್ವಾ ನಾನು ಹೇಳ್ತಿರೋದು? ನಿಜವಾಗ್ಲೂ ಹೇಳ್ತೀನಿ, ಕೇಳು. ಹೆತ್ತೂರ್ನಲ್ಲಿ ಬಂದು ನಿನ್ ಕೆನ್ನೆಗೆ ಬಾರಿಸಿ ನಿಮ್ ಮನೆಯವ್ರಿಗೆಲ್ಲ ಅವಮಾನ ಮಾಡ್ದೋಳು ನನ್ನ ಅಕ್ಕ. ಅವಳು ಮೊಂಡಿ, ಸುಳ್ಳಿ, ದೊಡ್ಡ ಜಗಳ ಗಂಟಿ, ವೆರಿ ಕ್ರೂವಲ್. ನನ್ಗೂ ಅವಳಿಗೂ ಯಾವಾಗ್ಲೂ ಜಗಳ ಆಗ್ತಾನೆ ಇರುತ್ತೆ. ಅವಳ ಹೆಸರು ಚೂಟಿ. ನೀ ನಮ್ಮ ಅಕ್ಕನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ 2ನೇ ಸಲ ಹೆತ್ತೂರಿಗೆ ಬಂದಿಯಲ್ಲ, ಚೆನ್ನಾಗಿ ಆಟ ಆಡ್ಸಿದ್ಯಲ್ಲ, ಗೋಳ್ ಹೊಯ್ಕೊಂಡಿಯಲ್ಲ, ನಿನಗೆ ಪ್ರೀತಿ ಆಯ್ತಲ್ಲ. ಜಗಳ ಕಿತ್ತಾಟಗಳೆಲ್ಲ ಸಿಹಿ ಮಾತುಗಳಾಗಿ, ಸವಿ ನೋಟುಗಳಾಗಿ ಬದಲಾಯ್ತಲ್ಲ. ನೀನ್ ಬಂದಿದ್ದ ಕಾರಣನೇ ಮರ್ತು ನಿನ್ ಮನಸ್ಸನ್ನೇ ಕೊಟ್ಟಿಯಲ್ಲ, ಅದು ನಾನೇ ಮಧು. ಇದನ್ನ ನಂಬೇಕಾ? ನಿನ್ನಿಷ್ಟ, ಆದ್ರೆ ಇದು ಸತ್ಯ. ಆದ್ರೂ ನಂಗೆ ಯಾಕೋ ಅನಿಸ್ತಾ ಇದೆ, ಒಂದು ಸಮಯ ಅವಳು ಹೇಳಿದ್ರಲ್ಲಿ ಸತ್ಯ ಇದೆಯೇನೋ ಅಂತ. ಇಲ್ದಿದ್ರೆ ಪಾಪ ಅವಳು ಅಷ್ಟೊಂದು ಎಮೋಷ್ನಲ್ ಆಗ್ತಾ ಇದ್ಲಾ ನೋಡು. ಹೇಗೆ ಮಾತಾಡ್ತಾ ಬಿಕ್ಕೋಕೆ ಶುರು ಮಾಡ್ಬಿಟ್ಲು. ನಾಟಕ ಮಾಡಿದ್ದಿದ್ರೆ ಹಾಗೆ ಬಿಕ್ ಬರುತ್ತಾ? ನಾಟಕ ಮಾಡೋರ್ಗೆ ಬಿಕ್ಕೋದ್ ಕಷ್ಟನಾ? ಎಷ್ಟು ಇನ್ನೋಸೆಂಟ್ ಆಗಿ ಮಾತಾಡ್ತೀಯಕ್ಕ ನೀನು. ಸರಿ ಆಯ್ತು, ಒಪ್ಕೋತೀನಿ. ನೀ ಹೇಳೋ ಹಾಗೆ ಚೂಟಿ ಮಧು ಇಬ್ರು ಒಬ್ರೇ ಅಂತ. ಆದ್ರೆ ಅದನ್ನ ಪ್ರೂವ್ ಮಾಡೋಕೆ ನಮ್ಮ ಹತ್ರ ಏನಿದೆ ಸಾಕ್ಷಿ, ಆಧಾರ? ಇಷ್ಟು ದಿನ ಅದನ್ನ
ನಿಮ್ಗಳ ಹತ್ರ ಹೇಳೋದ್ ಬೇಡ. ಅಭಿರಾಮ್ ಅವಳ ಹತ್ರ ಯಾಕೆ ಮುಚ್ಚಿಟ್ಟಿದ್ಲು? ಯಾವತ್ತೂ ಹೇಳ್ಬೋದಾಗಿತ್ತಲ್ಲ. ಅಭಿರಾಮ್ ಮುಂದೆ ಆದ್ರು. ಹೇಳಿದ್ನಲ್ಲ, ಹೆದ್ರಕ್ಕೆ. ಚೂಟಿ ಅಕ್ಕಂಗೇನಾದ್ರೂ ನಾನು ಈ ವಿಷಯನ ಹೇಳಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅವಳು ಏನ್ ಮಾಡ್ತಾಳೋ ಗೊತ್ತಿಲ್ಲ. ರಾತ್ರಿ ನಾನು ಮಲಗಿರುವಾಗ ಒಂದ್ 30-40 ಚಿರಳೆಗಳನ್ನ ನನ್ ಮೈ ಮೇಲೆ ಬಿಟ್ಬಿಡ್ತಾಳೆ. ನನಗೆ ಹೊಡಿತಾಳೆ. ಅಪ್ಪ ಅಮ್ಮಂಗೆ ಹೇಳಿ ನನ್ನ ಸಿಕ್ಕಾಕಿಸ್ತಾಳೆ, ಬಯಸ್ತಾಳೆ. ಅವಳ ಭಯದಿಂದಲೇ ನಾನು ಈ ಸತ್ಯನ ಯಾರ ಹತ್ರನೂ ಹೇಳಿರ್ಲಿಲ್ಲ. ಆಯ್ತು, ಇಷ್ಟೆಲ್ಲ ಚರ್ಚೆ ಯಾಕೆ? ನಾಳೆ ನಾಡಿದ್ರಲ್ಲಿ ಇಬ್ಬರನ್ನೂ ಒಟ್ಟಿಗೆ ಕರ್ಸೋಣ, ಪಕ್ಕದಲ್ಲಿ ನಿಲ್ಸಿ ನೋಡ್ಬಿಡೋಣ. ಆಗ ಸಂದೇಹ ನಾಶ ಆಗತ್ತೆ ತಾನೆ? ನೀನ್ ಯಾವಾಗ ಬೇಕಾದ್ರೂ ಬಾ. ನನ್ನನ್ನು ನಮ್ಮ ಅಕ್ಕನ್ನು ಒಂದೇ ಸಲ ನೋಡ್ಬೋದು, ಮಾತಾಡಿಸ್ಬೋದು. ಆಗ್ಲಾದ್ರೂ ನಿನ್ನ ಅನುಮಾನ ಕ್ಲಿಯರ್ ಆಗುತ್ತೆ. ಸರಿ, ನಾನು ನಿಮ್ಮ ಮನೆಗೆ ಬರ್ತೀನಿ. ಬಾ. ಯಾವಾಗ ಬರ್ತೀಯಾ? ಯಾವಾಗ ಬರ್ತೀವಿ ಅಂತ ಹೇಳೋದ್ ಬೇಡ, ಇದ್ದಕ್ಕಿದ್ದ ಹಾಗೆ ಒಂದ್ ದಿವಸ ಹೋಗ್ಬಿಡೋಣ. ಕರೆಕ್ಟ್, ಹಾಗೆ ಮಾಡು. ಒಳ್ಳೆ ಐಡಿಯಾ. ಹಾ, ಒಳ್ಳೆ ಐಡಿಯಾ. ಅಭಿ, ಬಾ. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಇಷ್ಟೊತ್ತು ಸಾಕ್ಷಿ ಹತ್ರ, ಮಾವನ ಹತ್ರ ಮಾತಾಡ್ತಾ ಇದ್ದೆ. ನಿನ್ನ ಹತ್ರನೂ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ. ಈಗ ನಮಗೆಲ್ಲ ಇರೋದು ಅದೊಂದೇ ಅನುಮಾನ. ಹೇಳಿ ಕೇಳಿ ಚೂಟಿ ಸುಳ್ಳಿ. ಈಗ ಹೇಳಿರೋದು ಯಾಕೆ ಸುಳ್ಳೆ ಆಗಿರಬಾರ್ದು ಅಂತ. ಯಾಕೆಂದರೆ ಈಗಾಗಲೇ ಅವಳಿಗೆ ಗೊತ್ತಾಗೋಗಿದೆ ನಾವೆಲ್ಲರೂ ಅವಳನ್ನ ವಿರೋಧಿಸ್ತೀವಿ ಅಂತ. ಆ ವಿರೋಧನ ಹೋಗ್ಸಕ್ಕಂತೂ ಆಗಲ್ಲ. ಅದಕ್ಕೆ ಅವಳನ್ನೇ ಬದಲಾಯಿಸ್ಕೊಂಡು ಹೊಸ ವ್ಯಕ್ತಿಯಾಗಿ ಎಂಟ್ರಿ ಕೊಡೋ ಪ್ಲಾನ್ ಮಾಡ್ತಿದ್ದಾಳ ಅಂತ. ಮತ್ತೆ ಅವಳು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾಳೆ. ಒಟ್ಟಿನಲ್ಲಿ ನಾನು ಪ್ರೀತಿಸ್ತಾ ಇರೋ ಹುಡುಗಿನ ನಾನು ಮದುವೆ ಆಗೋ ಯಾವ ಸಾಧ್ಯತೆಗಳು ನನಗೆ ಕಾಣ್ತಾ ಇಲ್ಲ. ಈ ವಿಚಾರಕ್ಕೋಸ್ಕರ ಅಮ್ಮ ಮತ್ತೆ ತಲೆ ಕೆಡಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅದೇನಾಗುತ್ತೋ ನೋಡ್ಕೊಳ್ಳೋಣ. ಈ ಪ್ರೀತಿ, ಪ್ರೇಮ ಇದರಲ್ಲೆಲ್ಲ ನನಗೆ ನಂಬಿಕೆ ಕಡಿಮೆನೆ. ಅದಕ್ಕೆ ನಾನು ಯಾವತ್ತೂ ಆ ವಿಚಾರಗಳಿಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಮ್ಮಪ್ಪ ಅಮ್ಮ ನಿಮ್ಮ ಅಣ್ಣನ ತೋರಿಸಿದ್ರು, ಅವ್ರಿಗೂ ಒಪ್ಪಿಗೆ ಆಯಿತು. ನಾನು ಹೂ ಅಂದ್ಬಿಟ್ಟೆ. ಆದರೆ ನಿನಗೆ ನಂಬಿಕೆ ಇದೆ. ನೀನು ಆ ಹುಡುಗಿನ ಪ್ರೀತಿ ಮಾಡಿದ್ಯಾ, ಇಷ್ಟಪಟ್ಟಿದ್ಯಾ, ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ. ನಿನ್ನ ಆಸೆ ಈಡೇರಿದ್ರೆ ನನಗೂ ಸಂತೋಷನೇ ಅಭಿ. ಆದರೆ ಅದರಿಂದ ಮನೆಗಾಗ್ಲಿ ಅತ್ತೆಗಾಗ್ಲಿ ಯಾವ ಸಮಸ್ಯೆನೂ ಆಗಬಾರ್ದು ಅನ್ನೋದಷ್ಟೇ ನನ್ನ ಆತಂಕ. ಅದಕ್ಕೆ ನಾನು ಈ ವಿಷಯನ ಬಿಟ್ಬೇಡ ಅಂತಿರೋದು. ಬಿಡಬೇಡ ಅಭಿ. ಮೊದಲು ಅವಳು ಹೇಳ್ತಾ ಇರೋದು ಸತ್ಯನ ಸುಳ್ಳ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಒಂದ್ ಸಮಯ ನೀನ್ ಪ್ರೀತಿಸ್ತಾ ಇರೋ ಹುಡುಗಿ ಆ ಹುಡುಗಿ ಅಲ್ದಿದ್ರೆ, ಇವಳು ಸುಳ್ಳಿ ಅಲ್ದೆ ಹೋದ್ರೆ, ನಮ್ಮನೆಗೆ ಹೊಂದ್ಕೊಂಡು ಹೋಗೋ ಅಂಥವಳಾದ್ರೆ ಒಳ್ಳೇದೇ. ಮದ್ವೆ ಮಾಡ್ಕೋ. ಅಕ್ಕ, ನಾನು ರೆಡಿ. ಹೊರಡೋಣವಾ? ಸಾಕ್ಷಿ ಹೊರಟಿಯಾ? ಅಭಿ, ಸಾಕ್ಷಿ ಇವತ್ತು ಅವ್ರ ಮನೆಗೆ ಹೊರಟಿದ್ದಾಳೆ. ನಾವೇ ಹೋಗಿ ಬಿಟ್ಟು ಬರೋಣ ಅಂತ. ಟೈಮ್ ಇದೆಯಾ? ಖಂಡಿತ. ಅದಕ್ಕೆ ಸಾಕ್ಷಿನ ಅರ್ಧ ದಾರಿಲೇ ಬಿಟ್ರೆ ಅವ್ರು ಬೇರೆ ಎಲ್ಲಾದ್ರೂ ಹೋಗ್ಬಿಡ್ತಾರೆ.
ಅವತ್ತು ನನ್ನ ಪರಿಸ್ಥಿತಿ ಆಗಿತ್ತು, ಇವತ್ತು ನಾನು ಆರಾಮಾಗಿದ್ದೀನಿ. ಹೊರಡೋಣವಾ? ಅಭಿ, ಚೂಟಿ ಬಂದು ಹೇಳಿದ ವಿಷಯ ಅಂದರೆ ಅವಳು ಅವ್ರ ಅಕ್ಕ ಅವಳಿ ಜವಳಿ ಅನ್ನೋ ವಿಷಯ ನಾನು ಅತ್ತೆಗೆ ಹೇಳಿಲ್ಲ. ನೀನು ಹೇಳಬೇಡ. ಹಾ, ಗ್ಯಾರಂಟಿ ಆಗೋ ತನಕ ಹೇಳೋದು ಬೇಡ. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಚೂಟಿ ಅಂದ್ರೆ ಇವಳಲ್ಲ, ಇವ್ರ ಅಕ್ಕ. ಇವಳು ಮಧು, ಹಾಗಂತ ಅವಳೇ ಹೇಳ್ತಿದ್ದಾಳೆ. ನನ್ನ ಪ್ರಕಾರ ಅವಳು ಕತೆ ಕಟ್ತಿದ್ದಾಳೆ. ಸಾರಿ, ನಿಮ್ಮನೆ ವಿಷಯ ನಾನು ಬಾಯಿ ಹಾಕ್ಬಾರ್ದು. ಆದ್ರೆ 100% ಗ್ಯಾರಂಟಿ ಹೇಳ್ತಿದ್ದೀನಿ, ಅವಳು ಹೇಳ್ತಿರೋದೆಲ್ಲ ಸುಳ್ಳು. ಮಧು ಅಂದ್ರು ಅವಳೆ, ಚೂಟಿ ಅಂದ್ರು ಅವಳೆ. ನೀವು ಅವತ್ತು ನಾನು ನಿಮ್ಮ ಕೆನ್ನೆಗೆ ಸಾರಿ, ಐ ಆಮ್ ರಿಯಲಿ ಸಾರಿ. ನಿಮ್ಮ ಹೆಸರು ಅಭಿರಾಮ್ ತಾನೆ? ಅಭಿರಾಮೆ ಅಲ್ವಾ? ಹಾಂ, ಆ್ಯಕ್ಚುಲಿ ಅವತ್ತು ಸಿಚುವೇಶನ್ ಹಾಗಿತ್ತು. ನನ್ನ ಫ್ರೆಂಡನ್ನು ಅವಳ ಲವರ್ ಜೊತೆ ಕೊಟ್ಟು ಮದುವೆ ಮಾಡಿಸ್ಲೇಬೇಕಾಗಿತ್ತು. ದಯವಿಟ್ಟು ಇದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಡಿ. ನಾನು ಅಷ್ಟೇ, ಇದು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ಓಕೆ? ಬೈ ದ ವೇ, ನನ್ನ ಹೆಸರು ಚೂಟಿ. ಓಕೆ, ಬಾಯ್ ಬಾಯ್. ಅಭಿ, ಅದಕ್ಕೆ